ಹೆಲೋ ಗೈಸ್, ವೆಲ್ಕಮ್ ಟು ದ ಮೈ ಚಾನಲ್ ಬ್ಲಾಗ್ 6ಗೆ ಸ್ವಾಗತ ಗೈಸ್. ಬೆಲ್ಗೆ ನಾವು ಇರೋದು ಅಯೋಧ್ಯದಲ್ಲಿ. ಇವಾಗ ನಾವು ಹೋಗ್ತಿರೋದು ರೆಡಿಗಿಡಿಯಾಗಿ ಹೋಗ್ತಿರೋದು ನಾವು ರಾಮ ಮಂದಿರ್ಗೆ ಗೈಸ್. ಬರ್ರಿ ನಿಮಗೆ ವ್ಯೂ ಎಲ್ಲ ತೋರಿಸ್ತೀನಿ. ಬೆಳಗ್ಗೆ ನಾವು ಹೋಗ್ತಿರೋದು 6 ಗಂಟೆ ಇವಾಗ ಟೈಮ್ ಇರೋದು. ಹೆವಿ ಚಳಿ ಇದೆ ಗೈಸ್, ಟೆಂಪ್ರೇಚರ್ ಹೆವಿ ಹೈ ಐತೆ ಇವಾಗ ನೋಡಿ. ಬೆಳಗ್ಗೆ ಹೋಟೆಲಲ್ಲೇ ಸ್ನಾನ ಎಲ್ಲ ಮಾಡ್ಕೊಂಡು ಗೈಸ್ ಮಸ್ತಾಗಿ ನಾವು ರೆಡಿಯಾಗಿ ಹೋಗ್ತಿದ್ದೀವಿ. ಮಸ್ತಾಗಿ ಗೀಸರ್ ಇತ್ತು, ಬಿಸಿ ನೀರಾಗಿ ಸ್ನಾನ ಮಾಡಿ ಖುಷಿಯಾಗಿ ಮಸ್ತಾಗಿ ಹ್ಯಾಪಿಯಾಗಿ ಹೋಗ್ತಿದ್ದೀವಿ. ನಿಮಗೆ ವ್ಯೂಸ್ ತೋರಿಸ್ತೀವಿ ಗೈಸ್. ಫೈನಲಿ ನಾವು ಇವಾಗ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ. ನಾನು ರಿತೇಶ್ ಫುಲ್ಲು ಮಸ್ತಾಗಿ ರೆಡಿಯಾಗಿ ಗೈಸ್. ಬೆಳಗ್ಗೆ 6 ಗಂಟೆ ದೇವಸ್ಥಾನ ರೀಚ್ ಆಗಿದ್ದೀವಿ. ನೋಡೋಣ ಇಷ್ಟೊತ್ತು ಬೇಗನೆ ಆಗ್ಬೋದು ಅನಿಸುತ್ತೆ ಗೈಸ್. ಏನಕ್ಕಂದರೆ ಜನ ಜಾಸ್ತಿ ಏನಿಲ್ಲ, ಕಮ್ಮಿನೇ ಇದ್ದೀವಿ. ಅದಕ್ಕೆ ಬರ್ರಿ ನೋಡೋಣ ಮಸ್ತಾಗಿರುತ್ತೆ ಎಲ್ಲೋ ಅಂತ. ಬಂದ್ರಿ ಗಾಯ್ಸ್. ಇಲ್ಲಿಂದ ಇವಾಗ ಚಪ್ಪಲಿ ಎಲ್ಲ ಆದಮೇಲೆ ಗೈಸ್ ಫೋನ್ ಎಲ್ಲ ಈಸ್ಕೊತಾರೆ ಅಂತವ್ರೆ. ನೋಡೋಣ ಯಾತೆ ಇರುತ್ತೆ. ನಿಮಗೆ ಕ್ಲಿಪ್ ತೋರಿಸ್ಬೋದು ನಾನು. ಬಟ್ ಎಲ್ಲ ರೆಡಿ ಆಗಿಬಿಟ್ಟಿದೆ ಗೈಸ್. ನೋಡಿ ಗೈಸ್, ವೆದರ್ ಈಸ್ ವೆರಿ ಕೋಲ್ಡ್ ಗೈಸ್. ಫುಲ್ಲು ಹೆವಿ ಅಂದರೆ ಹೆವಿ. ನಾನಂತೂ ಇರೋಕ್ಕಾಗಲ್ಲಪ್ಪ ಈ ಥರ ವೆದರಲ್ಲಂತೂ. ನಾನು ಯಾವಾಗೂ ಇರೋಕ್ಕೋಕ್ಕಾಗಲ್ಲ. ಆದರೂ ಈ ಥರ ಟೈಮಲ್ಲಿ ಬಂದರೆ ನಾವು ಬರಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಬಟ್ ನೋಡಿ ಗೈಸ್, ಇವಾಗ ದರ್ಶನ ಎಲ್ಲ ಆಯಿತು. ಫೋನ್ ಒಳಗಡೆ ಇದ್ದಿದ್ದಿಲ್ಲ, ಅದಕ್ಕೆ ಲಾಕರಲ್ಲಿ ಇಕ್ಕಿ ಇವಾಗ ಗೈಸ್ ನಾವು ಇವಾಗೆಲ್ಲ ಮುಗಿಸ್ಕೊಂಡು ಫಸ್ಟ್ ಇವಾಗೆಲ್ಲ ಸ್ವಲ್ಪ ಮನೆಗೋಸ್ಕರ ಶಾಪಿಂಗು, ಸ್ವಲ್ಪ ಊಟ ಎಲ್ಲ ಮಾಡ್ತೀವಿ. ಇವಾಗ ಊಟ ಮಾಡ್ಕೊಂಡು ಗೈಸ್ ನೋಡೋಣ ನಿಮ್ಮದು ಏನು ಪ್ಲ್ಯಾನ್ ಐತೆ ನೋಡಿ ಗೈಸ್. ಮೇಕಿಂಗ್ ನೋಡಿ ಗೈಸ್, ಕೈಯಿಂದ ಮಾಡಿ ಗೈಸ್. ಇವಾಗ ಪ್ರಸಾದ್ ವಿಶ್ವನಾಥ್ ಅಂತ ಬಂದಿದ್ದೀವಿ. ಇದು ಮಾರ್ಕೆಟ್ ಚಿಕ್ಕದು. ಇದರಿಂದ ಒಂದು ನಾರ್ಮಲಿ ಆಚೆ ಕಡೆ ಬಂದಿದೆ ಅಷ್ಟೇ ನಿಮ್ಗೆ ಒಂದು ಸ್ಟಾಲ್ ಕಾಣಿಸುತ್ತೆ ಗೈಸ್. ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಇವಾಗ ಚೆಕ್ಔಟ್ ಮಾಡ್ತಿದ್ದೀವಿ ಗೈಸ್. ಇಲ್ಲಿಂದ 1 ಕಿಲೋಮೀಟ್ರ್ ಇರೋದು ದೇವಸ್ಥಾನ, ಅದಕ್ಕೆ ಇಲ್ಲಿಂದ ಚೆಕ್ಔಟ್ ಮಾಡ್ತಾಯಿದ್ದೀನಿ ಗೈಸ್. ದೇವಸ್ಥಾನ ಥರನೇ ಇರೋದು ಈ ರೆಸಾರ್ಟು. ನಿಮಗೂ ಏನಾದರೂ ಈ ಥರ ಕುಂಭಮೇಳಗೆ ಏನಾದರೂ ಬರಬೇಕಾ ಇಲ್ಲ ಅಂದರೆ ನೀವು ಈ ರೆಸಾರ್ಟ್ನ ವಿಸಿಟ್ ಮಾಡ್ಬೋದು ಗೈಸ್. ಮಸ್ತಾಗೈತೆ, ದೊಡ್ಡ ಪಾರ್ಕಿಂಗ್ ಐತೆ, ಜಾಗ ಐತೆ, ಎಲ್ಲ ಐತೆ. ಪಕ್ಕದಲ್ಲೂ ರೆಸ್ಟೋರೆಂಟ್ ಕೂಡ ಐತೆ ಗೈಸ್. ಇಲ್ಲಿ ನೀವು ನೋಡ್ಬೋದು, ಟೋಟಲ್ ಎಲ್ಲನೂ ಹೋಗ್ತಾ ಇರುತ್ತೆ ಆರಾಮಾಗಿ. ಪಕ್ಕದಲ್ಲಿ ರೆಸ್ಟೋರೆಂಟ್ ಬರೋ ಐತೆ, ಆರಾಮಾಗಿ ನೀವು ವಿಸಿಟ್ ಮಾಡ್ಬೋದು. ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾ ಇದ್ದೀವಿ ಗೈಸ್. ಇವಾಗ ಏನಂದರೆ ಪ್ಲ್ಯಾನೆಟ್ ಚೇಂಜಸ್ಸು, ಟಿಕೆಟ್ ಎಲ್ಲ ಕ್ಯಾನ್ಸಲ್ ಮಾಡಿ ಗೈಸ್. ಟ್ರೈನು 15 ಅವರ್ ಲೇಟ್ ಐತೆ ಅಂತ, ಅದಕ್ಕೆ ನಾವು ಇವಾಗ ಕಾರೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಇಲ್ಲಿಂದ ನಾವು ಡೈರೆಕ್ಟಾಗಿ ಹೋಗೋದು ನೇಪಾಲ್ಗೆ ಹೋಗ್ತಿದ್ದೀವಿ ಗೈಸ್. ಇಲ್ಲಿಂದ ಒಂದು 300 ಕಿಲೋಮೀಟರ್ ಐತೆ ಬಾರ್ಡರು. 100 ಕಿಲೋಮೀಟರ್ 120 ಕಿಲೋಮೀಟರ್ ಐತೆ ಗೈಸ್. ಬರ್ರಿ ನಿಮಗೆ ವ್ಯೂಸ್ ಎಲ್ಲ ತೋರಿಸ್ತೀನಿ. ಅಂಶ ಮಸ್ತಾಗಿ ಮಲ್ಕೊಂಡ್ಬಿಟ್ಟವನೆ. ಬರ್ರಿ ಗೈಸ್ ಹೋಗೋದ. ಓ ಡ್ರೈವರ್ ಸಾಬ್ ಚಲೋ ಗೈಸ್. ಇವಾಗ ನಾವು ನೇಪಾಲ್ಗೆ ಹೋಗುವಾಗ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಗೈಸ್. ಇಲ್ಲಿಂದ ಇನ್ನೂ 1 ಅವರ್ ಐತೆ, ಒಂದೇ ರೋಡ್ ಐತೆ ಇಲ್ಲಿಂದ. ಬೇಗ ಇವಾಗ ಇಲ್ಲಿ ಮುಗಿಸ್ಕೊಂಡು ಗೈಸ್ ಮಲ್ಕೊತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಎದ್ದೇಳ್ಕೊಂಡು ಸಿಗೋಣ ಗೈಸ್. ಗೈಸ್ ನಾವು ಇವಾಗ ನೇಪಾಳ ಬಾರ್ಡರ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿಂದ ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಮತ್ತೆ ಬಾರ್ಡರ್ ರೀಚ್ ಆಗಿ ತಿರ್ಗಾ ಸಿಗ್ತೀವಿ ನಿಮಗೆ. ಇಲ್ಲಾಂದರೆ ಸುಮ್ಮನೆ ಇಲ್ಲಿ ಮಿಲಿಟ್ರಿ ಏರ್ಫೋರ್ಸ್ ಅವರೆಲ್ಲ, ನೇಪಾಳ ಏರ್ಫೋರ್ಸ್ ಅವರ ಇದ್ದಾರೆ, ಸುಮ್ಮನೆ ಇಶ್ಯೂ ಮಾಡ್ತಾರೆ. ಬರ್ರಿ ನೇಪಾಳ ಬಾರ್ಡರ್ ರೀಚ್ ಆಗಿದ ತಕ್ಷಣ ಸಿಗ್ತೀನಿ ಗೈಸ್. ಇದೆ ಗೈಸ್ ನೇಪಾಲ್
ನೇಪಾಲ್ ಬಾರ್ಡರು. ನಾವು ಇವಾಗ ಬಂದಿದ್ದೀವಿ. ಆ ಕಡೆ ಇಂಡಿಯಾ, ಈ ಕಡೆ ನೇಪಾಲ್. ನೋಡಿ ಗೈಸ್. ಗೈಸ್ ಇವಾಗ ನಾವು ಸಿಮ್ ಎಕ್ಸ್ಚೇಂಜ್ ಮಾಡ್ಕೊಂತಿದ್ದೀವಿ. ಸಿಮ್ ಎಕ್ಸ್ಚೇಂಜ್ ಅಲ್ಲಪ್ಪ, ಸಿಮ್ ತಗೊಂತ ಇದ್ದೀವಿ. ಸಾರಿ, ಹೊಸ ಸಿಮ್ ಇಸ್ಕೊಂತಿದ್ದೀವಿ ನೇಪಾಲ್ದು. ಇವಾಗ ಇಲ್ಲಿಂದ ಸಿಮ್ ಇಸ್ಕೊಂಡು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಇವಾಗ ಹೋಗ್ತೀವಿ ಗೈಸ್. ಸಿಗೋಣ ಇದೆ ಗೈಸ್. ಇವಾಗ ಹಂಗೆ ನಾವು ಸಿಮ್ ಮೇಲೆ ಎಕ್ಸ್ಚೇಂಜ್ ಮಾಡ್ತಿದ್ರಿ. ಅಷ್ಟೊತ್ತಿಗೆ ನೋಡ್ತಿದ್ವಿ ನಾರ್ಮಲ್ ಅಂಗಡಿಯಲ್ಲಿ ಏನೇನು ಎಣ್ಣೆ ಮಸ್ತಾಗಿ ಸಿಗುತ್ತೆ. ನೋಡಿ ಗೈಸ್, ಮೇನ್ ರೋಡಲ್ಲೇ ನಾರ್ಮಲ್ ಅಂಗಡಿಯಲ್ಲೇನೆ ಎಣ್ಣೆ ಎಲ್ಲ ಸಿಗುತ್ತೆ ಕಮ್ಮಿ. 30 ರೂಪಾಯಿ 60 ರೂಪಾಯಿ. ನಮ್ಮ 8 PM ಎಲ್ಲ ಬರುತ್ತಲ್ಲ ಆ ಥರ. ನೋಡೋಣ, ಮ್ಯಾಗಿ ತಿನ್ನಕ್ಕಂತ ಬಂದಿದ್ರಿ. ಮ್ಯಾಗಿ ತಿನ್ಕೊಂಡೆ ಸಿಗೋಣ ನಿಮ್ಗೆ ಗೈಸ್. ಫೈನಲಿ ಇವಾಗ ನಾವು ಬಸ್ಸಲ್ಲಿ ಬಂದ್ರಿ. ಬಸ್ಸಲ್ಲಿ ಇವಾಗ ಕೂತ್ಕೊಂಡು ಗೈಸ್ ನಾವು ಹೋಗ್ತಿರೋದು ನೇಪಾಲ್ ನೇಪಾಲ್ಗೆ. ಫೈನಲಿ ಗೈಸ್ ನಾವು ರೀಚ್ ಆದ್ರಿ. ಇವಾಗ ಬಸ್ಸಲ್ಲಿ ಇದ್ದೀವಿ. ಇಲ್ಲಿಂದ ಕಾಠ್ಮಂಡು ಬೆಳಿಗ್ಗೆ ನಾವು 6 ಗಂಟೆ ರೀಚ್ ಆಗ್ತೀವಿ. ಓಕೆ ಗೈಸ್, ಈ ಡೇ ಇಲ್ಲೇ ಏನು ಮಾಡೋಣ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್. ಎಲ್ಲರೂ ಇವಾಗ ಇಲ್ಲಿ ಮಲ್ಕೊಂಡವ್ರೆ. ಬಾಯ್ ಗೈಸ್.